ನಿರ್ಮಲಾ ಲೆಕ್ಕ 2025 ನೇನು ಕ್ಷಣಗಣನೆ ಶುರುವಾಗಿರುವಂಥದ್ದು ಬಜೆಟ್ ಮಂಡನೆಗೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆ ಮಾಡಲಿದ್ದಾರೆ. 8ನೇ ಬಾರಿಗೆ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಸಾಕಷ್ಟು ನಿರೀಕ್ಷೆಗಳಿವೆ, ಅದರಲ್ಲೂ ರಾಜ್ಯಕ್ಕೆ ಸಾಕಷ್ಟು ನಿರೀಕ್ಷೆಗಳಿರುವಂಥದ್ದು. ನಿರೀಕ್ಷೆಗೆ ತಕ್ಕನಂತೆ ಈ ಬಾರಿಯ ಬಜೆಟ್ ಮಂಡನೆ ಆಗುತ್ತಾ ಇಲ್ವಾ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಅಂಡ್ ಈ ಬಾರಿಯ ಬಜೆಟ್ ಕುರಿತು ಸಾರ್ವಜನಿಕರು ಅಂದ್ರೆ ಜನರು ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಂಡಿದ್ದಾರೆ, ಹಂಚಿಕೊಂಡಿದ್ದಾರೆ. ಏನ್ ಅನ್ಸಿದೆ, ಯಾವ ರೀತಿ ಇರಬೇಕು ಬಜೆಟ್ ಅನ್ನೋದ್ರ ಕುರಿತಾಗಿ ಜೀ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಾರೆ, ನೋಡೋಣ. ಸರ್, ನಿರೀಕ್ಷೆ ಅಂತ ಇಟ್ಕೊಂಡದ್ದು ಫಸ್ಟು ಎಲ್ಲರೂ ಹೇಳ್ದಂಗೆ ಸ್ಯಾಲ್ರಿ ಕ್ಲಾಸ್ಗೆ ಒಂದು ಸ್ವಲ್ಪ ಏನಾದರೂ ಇದು ಮಾಡಲಿ ಅಂತ. ಅದಕ್ಕಿಂತ ಈ ಫ್ರೀ ಬೀಸು ಎಲ್ಲ ರಾಜ್ಯದಲ್ಲೂ ಹೆಂಗೆ ಕೊಡ್ತಾ ಇದ್ದಾರಲ್ಲ, ಅದನ್ನು ಕಡಿಮೆ ಮಾಡೋಕ್ಕೆ ಇವ್ರು ಏನು ಮಾಡ್ತಾರೆ ಅನ್ನೋದು ಮುಖ್ಯ. ಯಾಕಂದರೆ ಎಷ್ಟೇ ಟ್ಯಾಕ್ಸ್ ಹಾಕಲಿ, ಏನೇ ಹಾಕಲಿ, ಒಂದು ಕಡೆಯಿಂದ ಕಲೆಕ್ಟ್ ಮಾಡಿ ಇನ್ನೊಂದು ಕಡೆ ಹಂಚಿದರೆ ಯಾವುದಕ್ಕೂ ಉಪಯೋಗ ಆಗೋಲ್ಲ. ಎಷ್ಟು ಕೊಟ್ಟರೂ ಸಾಕಾಗಲ್ಲ. ಅದು ಹೇಳ್ದಂಗೆ ಕೊಡಕ್ಕೆ ಅವನು ಕೂತಿಂದ್ರೆ ಸಾಲಕ್ಕಾಗಲ್ಲ. ಈಗ ಯಾರಿಗೆ ಬರುತ್ತೋ ಯಾರಿಗೆ ಬಿಡುತ್ತೋ, ಫ್ರೀ ಬೀಸ್ ಕೊಡೋದು ಕಡಿಮೆ ಮಾಡೋಕ್ಕೆ ಇವ್ರು ಏನಾದ್ರು ದಾರಿ ಹುಡುಕಿದ್ರೆ ಇವ್ರು ಮಾಡೋ ಬಜೆಟ್ಗೆ ಸಾರ್ಥಕ ಸಿಗುತ್ತೆ. ಫ್ರೀಯನ್ನು ನಿಲ್ಲಿಸ್ಬೇಕಂತ ಅವ್ರು ನಿಲ್ಲಿಸ್ತಾರೋ ಚೇಂಜ್ ಮಾಡ್ತಾರೋ ಏನೋ ಮಾಡಲಿ. ಈಗ ಒಬ್ಬರ ಕಡೆ ಇಸ್ಕೊಂಡು ಇನ್ನೊಬ್ರ ಕಡೆ ಕೊಡೋದನ್ನು ಬಿಡಲಿ. ಅಂದರೆ ಎಲ್ಲ GST ಟ್ಯಾಕ್ಸು ಮಧ್ಯಮ ವರ್ಗದವ್ರ ಮೇಲೆ ಹೊರೆ ಆಗ್ತಾ ಇದೆ. ಅದು ಮಧ್ಯಮ ವರ್ಗದವ್ರಿಗೆ ಅಂತಲ್ಲ ಸರ್, ಎಲ್ರಿಗೂ ಹೊರೆನೇ. ಟ್ಯಾಕ್ಸು ಅಂತ ಹಾಕಿದ್ಮೇಲೆ GST ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ ಕಟ್ಟೋರ್ಗೆ ಹೊರೆನೇ, ಆಯಿತಾ? ಯಾಕಂದ್ರೆ ಒಂದು ಕಡೆಯಿಂದ ಕಲೆಕ್ಟ್ ಮಾಡಿ ಇನ್ನೊಂದು ಕಡೆ ಕೊಡ್ತಿದ್ದಾರೆ. ಅದು ಸಾಕಾಗಲ್ಲ. ಇವ್ರು ಬೇರೆ ಏನು ಕೆಲಸ ಮಾಡೋದಕ್ಕೆ ಇಲ್ಲವೇ ಇಲ್ಲ ಅಂತಾರೆ. ಹಾಗೆ ಮಾಡೋವಾಗ ರಾಜ್ಯದವರು ಅಷ್ಟೇ, ಸೆಂಟ್ರಲ್ ಅವರು ಅಷ್ಟೇ. ಒಂದು ಕಡೆ ಕಲೆಕ್ಟ್ ಮಾಡಿ ಇನ್ನೊಂದು ಕಡೆ ಕೊಡೋದು ಬಿಟ್ಟರೆ ಇವ್ರು ಮಾಡೋ ಬಜೆಟ್ಗೆ ಸಾರ್ಥಕ ಸಿಗುತ್ತೆ. ಅದಕ್ಕಿಂತ ಹೆಚ್ಚಿಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ನಾವು ಮೂರ್ಖರಾಗ್ತೀವಿ ಅಷ್ಟೇ. ನಿಮ್ಮ ಹೆಸರು ಸರ್? ಅರುಣ್ ಅಂತ. ಇಂಡಸ್ಟ್ರೀಸ್ ಎಲ್ಲ ತುಂಬ ಸಫರ್ ಆಗ್ತಾ ಇದ್ದಾರೆ. ಈ ಸಣ್ಣ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಎಲ್ಲ ಈ ಟ್ಯಾಕ್ಸಿಂದ ಹೊರೆ ಒತ್ತಿ ತುಂಬ ಸಫರ್ ಆಗ್ತಾ ಇದ್ದಾರೆ. ಇನ್ನು ತುಂಬ ಇಂಡಸ್ಟ್ರೀಸು ಹೋಗ್ಬಿಟ್ಟಿದೆ. ನೀವು ಮತ್ತೆ ಅವರು ಏನು ಬಜೆಟ್ ಮಂಡನೆ ಮಾಡ್ತಾರೆ, ಇಂಡಸ್ಟ್ರೀಸ್ ಬೆಳೆಯೋಕ್ಕೋಸ್ಕರ ಅದನ್ನು ಅವರು ನಿರ್ಧಾರ ತಗೊಂಡು ಬಜೆಟ್ ಮಂಡನೆ ಮಾಡಬೇಕು ಅಂತ ಯಾವ ಕಾರಣಕ್ಕಾಗಿ ಇಂಡಸ್ಟ್ರಿ ಮುಚ್ಚಿ ಹೋಗ್ತಾ ಇದೆ ಅಂತ? GST ಹೊರೆ ಎಲ್ಲ ಇರುತ್ತಲ್ವ. ಇದು ಆ್ಯಕ್ಚುಲಿ GST ಎಲ್ಲ ತುಂಬಾ ಡಿಮಾನಿಸ್ಟ್ರೇಷನ್ ಆಯಿತು. ಹಾಗಾಗಿ ಎಲ್ಲನೂ ಸ್ವಲ್ಪ ಎಲ್ಲ ಸಫರ್ ಆಗಿದೆ. ಮಿಡ್ಲ್ ಕ್ಲಾಸ್ ಪೀಪಲ್ ಅಂತೂ ಸಫರ್ ಆಗ್ತಾಯಿದೆ. ಪ್ರತಿಯೊಂದಕ್ಕೂ ನೀವು ಬ್ರೆಡ್ ತೊಗೊಳ್ಳಿ GST, ಈ ಬಸ್ ಟಿಕೆಟ್ ತೊಗೊಳ್ಳಿ GST, ಎಲ್ಲದಕ್ಕೂ GST. ಅದನ್ನು ಆದಷ್ಟು ನೀವು ಅವಾಯ್ಡ್ ಮಾಡೋದು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಸರ್, ತಮ್ಮ ಹೆಸರು? ರಾಜು. ಸರ್, ಇವಾಗ ನಮಗೆ ಜನತೆಗೆ ಒಂದು ಒಳ್ಳೇದಾಗಬೇಕು, ಅದ್ರ ನಿರೀಕ್ಷೆಯಲ್ಲಿ ಇದ್ದೇವೆ. ಈಗ 8ನೇದು ಮಾಡಿದ್ದಾರೆ, ಒಂದು ಇವಾಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದಾರೆ ಅದರಲ್ಲೂ ಒಳ್ಳೆ ನಿರೀಕ್ಷೆ ಇಟ್ಟಿದ್ದೇವೆ. ನಮ್ಮ ನಿರ್ಮಲಾ ಸೀತಾರಾಮನ್ ಕೂಡ ಒಂದು ಒಳ್ಳೆ ಪ್ರತಿಭಾವಂತೆ ಮತ್ತು ವೆರಿ ಎಕ್ಸ್ಪೀರಿಯನ್ಸ್ಡ್ ಅವರು ಮಾಡ್ತಾ ಇದ್ದಾರೆ. ಒಳ್ಳೆ ನಿರೀಕ್ಷೆ ಇದೆ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಅನ್ನೋ ಒಂದು ನಿರೀಕ್ಷೆ ಇದೆ ಸರ್. ಈ ಹಿಂದೆನೂ ಕೂಡ ಅವರೇ ಬಜೆಟ್ ಮಂಡನೆ ಮಾಡಿದ್ರು, ಈ ಬಾರಿನೂ ಕೂಡ ಅವರೇ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಟ್ಯಾಕ್ಸ್ ಎಲ್ಲ ಈ ರೀತಿಯಾಗಿ ಜಾಸ್ತಿ ಆಗ್ತಾ ಇದೆ, ಹೊರೆ ಆಗಲ್ವಾ? ಅಲ್ಲ, ಹೊರೆ ಆಗಿದೆ ಲಾಸ್ಟ್ ಟೈಮು. ಈ ಸತಿ ಸುಧಾರಿಸ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾಕಂದರೆ ಒಂದೇ ಸರಿ ಎಲ್ಲನೂ ಇದು ಮಾಡೋಕ್ಕಾಗಲ್ಲ. ಪಕ್ಷ ಅಂತ ಏನಿಲ್ಲ, ಯಾವುದೇ ಪಕ್ಷ ಬಂದರೂ ಜನರಿಗೆ ಒಳ್ಳೇದಾಗಬೇಕು, ಅದು ನಮ್ಮ ನಿರೀಕ್ಷೆಯಲ್ಲಿ ಇದೆ ಸರ್. ಅಷ್ಟೇ. ಇಂಡಸ್ಟ್ರಿಯಲಿಸ್ಟು ತಮ್ಮ ಹೆಸರು? ಕಿರಣ್ ರಾಘವೇಂದ್ರ. ಸೆಂಟ್ರಲ್ ಬಜೆಟ್ ಬಗ್ಗೆ ಮೋದಿ ಅವರು, ನಿರ್ಮಲಾ ಸೀತಾರಾಮನ್ ಭಾರಿ ಮುತುವರ್ಜಿಯಿಂದ ನಮ್ಮ ದೇಶನ ಅಭಿವೃದ್ಧಿ ಪದದತ್ತ ಕೊಂಡೊಯ್ಯುತ್ತಿದ್ದಾರೆ. ಅಲ್ಲ, ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸ್ತಾ ಇರುವಂಥದ್ದು 8ನೇ ಬಜೆಟ್ ಇದು. ಹಿಂದೆ ಕೂಡ ಅವರೇ ಬಜೆಟ್ ಅನ್ನು ಮಂಡನೆ ಮಾಡಿರೋದ್ರಿಂದ ಹಿಂದೆ ಆದ ರೀತಿನೂ ಆಗ್ಬೇಕು ಅಥವಾ ಏನಾದರೂ ಬದಲಾವಣೆ ಆಗ್ಬೇಕು? ಇಲ್ಲ, ಈ ಸತಿ ಸ್ವಲ್ಪ ಟ್ಯಾಕ್ಸ್ ಇದು ಸ್ವಲ್ಪ ಜಾಸ್ತಿ ಕನ್ಸಂಪ್ಷನ್ ಕೊಡ್ಬೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ. ಒಂದು ಆಸೆ ಇದೆ, ಮಾಡಿದ್ರೂ ಮಾಡ್ಬೋದು. ಯಾವ ರೀತಿಯಾಗಿ ನಿಮ್ಮದು ಒಂದು ರೀತಿಯ ಬಜೆಟ್ ಮೇಲೆ ಆಸಕ್ತಿ? ಅದೇ ಸ್ವಲ್ಪ ಬಡ್ಡಿ ರೇಟ್ ಸ್ವಲ್ಪ ಕಮ್ಮಿ ಮಾಡೋದು, ಸ್ವಲ್ಪ ಜನಗಳಿಗೆ ಟ್ಯಾಕ್ಸ್ ಇವಾಗ 7.5 ಲಕ್ಷ ಕನ್ಸಂಪ್ಷನ್ ಕೊಟ್ಟವರಲ್ಲ, ಅದೊಂದು 15 ಲಕ್ಷಕ್ಕೆ ಕೊಂಡೊಯ್ದರೆ ಉತ್ತಮ ಬಜೆಟ್ ಅಂತ ಹೇಳ್ಬೋದು. ಸಿ ಶ್ರೀನಿವಾಸ್ ಅಂದ್ಬಿಟ್ಟು ಸ್ಥಳೀಯ ನಿವಾಸಿಗಳು. ಸರ್, ಆಸಕ್ತಿ ಅಂತ ಹೇಳಿದ್ರೆ ಇವತ್ತಿನ ಮಟ್ಟಿಗೆ ಟ್ಯಾಕ್ಸಸ್ ಎಲ್ಲ ತುಂಬ ಜಾಸ್ತಿ ಆಗಿದೆ. ಇಂಡಿಯನ್ ಎಕಾನಮಿ ನೀವು ನೋಡ್ಬೋದು, ಅಂದ್ಕೊಂಡಿದ್ದಷ್ಟು ಗ್ರೋತ್ ಕೂಡ ಆಗಿಲ್ಲ. ಸೊ ರೀಸೆಂಟಾಗಿ ನೋಡಿ, ಈಗ ಒಂದು ಮೇಮ್ಸ್ ಎಲ್ಲ ವೈರಲ್ ಆಗಿತ್ತು. ನಿರ್ಮಲಾ ಸೀತಾರಾಮನ್ ಅವರು ಏನು ಪೋರ್ಟ್ಫೋಲಿಯೋ ಇದೆ ಹೇಗೆ ಹ್ಯಾಂಡ್ಲ್ ಮಾಡ್ತಿದ್ದಾರೆ ಅಂತ.
ಪಾಪ್ಕಾರ್ನ್ಗೆ ಲೈಕ್ 5%, 12%, 18% ಡಿಫ್ರೆಂಟಾಗಿ ಜಿ ಎಸ್ ಟಿಗಳು ಹಾಕಿ ನಗೆ ಪಾಟ್ಲೆಗೆ ಇದಾಗಿದ್ರು. ಇವತ್ತಿನ ಮಟ್ಟಿಗೆ ಏನಾಗಿದೆ, ಜನಗಳ ಇನ್ಕಮ್ ಏನೂ ಜಾಸ್ತಿ ಆಗಿಲ್ಲ, ಬಟ್ ಮಾರ್ಕೆಟಲ್ಲಿರೋ ಪ್ರತಿಯೊಂದು ರೆಗ್ಯುಲರ್ ಏನು ಯೂಸ್ ಮಾಡ್ತೀವಿ ಅದರ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ. ಸೊ ಅದ್ರನ್ನ ಗಮನ ಇಟ್ಕೊಂಡು ಅವ್ರೇನಾದರೂ ಟ್ಯಾಕ್ಸ್ ಸ್ಲ್ಯಾಬ್ಸ್ ಏನಾದರೂ ಕಡಿಮೆ ಮಾಡಬೇಕು. ಮಲ್ಟಿಪಲ್ ಟ್ಯಾಕ್ಸ್ ಸ್ಲ್ಯಾಬ್ಸ್ ಇದೆ, ಅಟ್ಲೀಸ್ಟ್ 2 or 3ಗೆ ಕಟ್ ಆಫ್ ಮಾಡ್ಕೊಂಡ್ರೆ ಒಳ್ಳೇದು. ಈಗ ನೋಡಿ, ಬೆಳಗ್ಗೆ ತಾನೇ ಮಾತಾಡ್ತಾ ಇದ್ವಿ ನಾವು ಫ್ರೆಂಡ್ಸ್, ನಿರ್ಮಲಾ ಸೀತಾರಾಮನ್ ಅವ್ರದ್ದು ಈ ಏನು ಪಾಪ್ಕಾರ್ನ್ಗೆ ಹಾಕಿದ್ರು, ಎಳ್ನೀರಿಗೆ ಈಗ ಜಿ ಎಸ್ ಟಿ ಇಲ್ಲ, ಕೊಚ್ಚಿದ್ರೆ 5% ಹಾಕಿ, ಸ್ಟ್ರಾ ಹಾಕಿದ್ರೆ 12% ಹಾಕಿ, ಪ್ಯಾಕ್ ಮಾಡಿಕೊಟ್ರೆ 18% ಹಾಕಿ ಅಂತ ಆ ಥರ ಗೌರ್ನಮೆಂಟ್ ನಡೆಸ್ತಿದ್ದಾರೆ ಈಗ. ನನಗನ್ಸುತ್ತೆ ಪರ್ಸ್ನಲಿ ನಿರ್ಮಲಾ ಸೀತಾರಾಮನ್ ಅವರು ಫಿನಾನ್ಸ್ ಹ್ಯಾಂಡ್ಲು ಮಾಡೋಕ್ಕೆ ಕ್ವಾಲಿಫೈಡ್ ಇಲ್ಲ ಅಂತ. ಸೊ ಆ ಪೋರ್ಟ್ಫೋಲಿಯೋ ಯಾರಾದರೂ ಒಳ್ಳೆ ಆರ್ಥಿಕ ತಜ್ಞರಿಗೆ ಕೊಟ್ಟರೆ ಒಳ್ಳೇದು ಅಂತ ನಮ್ಗನ್ಸುತ್ತೆ ಇವತ್ತಿನ ಮಟ್ಟಿಗೆ. ಸೊ ನಮಗೇನು ಅನ್ಸುತ್ತೆ, ಜಿ ಎಸ್ ಟಿ ತೊಗೊಳ್ಳಿ, ತೊಂದರೆ ಇಲ್ಲ. ಜಿ ಎಸ್ ಟಿ ತೊಗೊಂಡಿದ್ದ ಮಟ್ಟಕ್ಕೆ ನಮಗೆ ಬೆನಿಫಿಟ್ಸ್ ಕೊಡಬೇಕಲ್ಲ. ಈಗ ನೋಡಿ, ಎಲ್ಲಿ ನೋಡಿದ್ರು, ಈಗ ನಾನು ಸಾಮಾನ್ಯ ವಿದ್ಯಾರಣ್ಯಪುರದಿಂದ ಮಲ್ಲೇಶ್ವರಂ ಬರ್ತೀನಿ, ಆ ರೋಡು ಕಿತ್ತೋದಷ್ಟು ಎಲ್ಲೂ ಕಿತ್ತೋಗಿಲ್ಲ. ಯಾರಾದರೂ ಪೇಷಂಟ್ ಹೋದರೆ ಅಲ್ಲೇ ಸದೋಗ್ಬಿಡ್ತಾರೆ ಅವರು. ಅದು ಹೆಂಗಿದೆ ಅಂದರೆ, ರೋಡು ನಿಮಗೆ ಒಂದೊಂದು ಅಡಿಗೂ ಪ್ಯಾಚಸ್ ಇದೆ. ಅದು ಈಗ ನಾವು ಕಟ್ಟೋ ಟ್ಯಾಕ್ಸ್ಗೆ ಕರೆಕ್ಟಾಗಿರೋ ರೋಡ್ ಕೊಡಬೇಕಲ್ಲ ಅವರು. ಸೊ ಟ್ಯಾಕ್ಸ್ ತೊಗೊಂಡ್ಮೇಲೆ ಫೆಸಿಲಿಟಿನೂ ಕೊಟ್ಟಿಲ್ಲ, ಜೊತೆಗೆ ಟ್ಯಾಕ್ಸು ಜಾಸ್ತಿ ಕಲೆಕ್ಟ್ ಮಾಡ್ಕೋತಾರೆ ಅಂದರೆ ಅಲ್ಲಿ ಪಾಯಿಂಟೇ ಇಲ್ಲ. ಅದಕ್ಕೇ ಎಲ್ಲ ಯುವ ಜನಗಳು ಲೈಕ್ ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ತಿರೋದು, ದುಬೈಗೆ ಹೋಗಿ ಬಿಸ್ನೆಸ್ ಮಾಡ್ತಾ ಇರೋದು. ಇಲ್ಲಿ ದುಡ್ದು ನಾವು ಆಲ್ಮೋಸ್ಟ್ ₹100 ದುಡಿದ್ರೆ ₹60 ಗೌರ್ನಮೆಂಟ್ಗೆ ಟ್ಯಾಕ್ಸ್ ಮುಖಾಂತರ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಪೇ ಮಾಡ್ತೀವಿ. ಸೊ ಆ ಥರ ಇದ್ದಾಗ ಫೆಸಿಲಿಟಿನೂ ಏನೂ ಕೊಡಲ್ಲ ಅಂತ ಹೇಳಿದ್ರೆ ಮತ್ತೇನಕ್ಕೆ ಟ್ಯಾಕ್ಸ್ ಕಟ್ಟಬೇಕು? ಬಿಸ್ನೆಸ್ ಪೀಪಲ್ ಆದರೂ ನಾವೆಲ್ಲ ಡೈರೆಕ್ಟ್ ಟ್ಯಾಕ್ಸ್ ಕಟ್ತೀವಿ. ಕಾಮನ್ ಪೀಪಲ್ ಎಲ್ಲ ಇಂಡೈರೆಕ್ಟ್ ಆಗು ಟ್ಯಾಕ್ಸ್ ಕಟ್ತಾರೆ. ಒಂದು ಚಾಕ್ಲೇಟ್ ಮಧ್ಯಮ ವರ್ಗದವರಿಗೆ ಸಿಕ್ಕಾಪಟ್ಟೆ ಹೊರೆ ಆಗ್ತಾ ಇದೆ. ಹೌದು, ಈಗ ನೋಡಿ, ಈಗ 25 kg ಮೂಟೆಗೂ ಟ್ಯಾಕ್ಸ್ ತಂದರು. ಸೊ ಈಗ ಪಾಪ್ಕಾರ್ನ್ಗೂ ಟ್ಯಾಕ್ಸ್ ತಂದಿದ್ದಾರೆ. ಈಗ ಸೋಪ್ಗೂ ಟ್ಯಾಕ್ಸ್ ಕಟ್ಟಬೇಕು, ಮಕ್ಕಳು ತೊಗೊಳ್ಳೋ ಚಾಕ್ಲೇಟ್ಗೂ ಟ್ಯಾಕ್ಸ್ ಕಟ್ಟಬೇಕು. ಸೊ ಈಗ ರೈತ ಏನೇ ಬೆಳೆ ಬೆಳೆದ್ರೂ ಅದು ಒಂದ್ಸರಿ ಪ್ಯಾಕೆಟ್ ರೂಪಕ್ಕೆ ಬಂದರೆ ಅದಕ್ಕೂ ಒಂದು ಟ್ಯಾಕ್ಸೇಷನ್ ಇದೆ. ಎಲ್ಲದರ ಮೇಲೂ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಹಾಗೆ ಫೆಸಿಲಿಟಿ ಕೊಡಲಿ ಅಲ್ಲ. ಸೊ ಯಾವುದ್ಯಾವುದೋ ಫ್ರೀ ಕೊಡ್ತಾರೆ, ಸೊ ಕೊಡಲಿ, ಎಜುಕೇಷನ್ ಫ್ರೀ ಕೊಡಲಿ, ಹಾಸ್ಪಿಟಲ್ ಫ್ರೀ ಕೊಡಲಿ, ಸೊ ಅನುಕೂಲ ಆಗುತ್ತೆ. ತಮ್ಮ ಹೆಸರು? ಶ್ರೇಯಾಂಸ್ ಅಂತ. ನಿರ್ಮಲಾ ಸೀತಾರಾಮನ್ ಆಯ್ಕೆಯಾಗಿದ್ದು ಕರ್ನಾಟಕದಿಂದ. ಅನ್ಯಾಯ ಮಾಡ್ತಾ ಇರೋದು ಕರ್ನಾಟಕಕ್ಕೆ. ಅವರು ಇಡೀ ದೇಶಕ್ಕೆ ನಮ್ಮ ತೆರಿಗೆ ಇದೆಯಲ್ಲ, ತೆರಿಗೆ ನೋಡಿ, ಇವಾಗ ಮೊನ್ನೆ ಒಬ್ಬರು ಪಂದ್ಯಾವಳಿ ಯಾವುದದು ಸ್ಪೋರ್ಟ್ಸಲ್ಲಿ ಗೆದ್ದಂಥ ಒಬ್ಬ ಕ್ರೀಡಾಪಟುಗೆ ಅವ್ರಿಗೆ ಬಂದಂಥ ದುಡ್ಡಿನಲ್ಲಿ ಸುಮಾರು 60% ಟ್ಯಾಕ್ಸ್ ತೊಗೊಂಡಿದ್ದಾರಂತೆ. ಅಂತೆ, ನನಗೆ ಇನ್ನೂ ಗೊತ್ತಿಲ್ಲ ಅದು ಎಷ್ಟು ಸರಿ. ಅದು ಒಂದು ಬಜೆಟ್, ಇವಾಗ ಅದ್ರ ಮೇಲೆ ಏನಾಗುತ್ತೋ ಗೊತ್ತಿಲ್ಲ ನಮಗೆ. ಇವಾಗ ಹೊಸ ಬಜೆಟ್ ಏನು ಬರುತ್ತೋ ನೋಡ್ಕೋಬೇಕು. ಆದಷ್ಟು ನಮ್ಮ ಕರ್ನಾಟಕಕ್ಕೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಕಾರ್ಯಗಳಿಗೆ ಅವರು ನಮ್ಮ ಪರವಾಗಿ ಬಜೆಟ್ನ ಸ್ವಲ್ಪ ನೋಡ್ಕೊಂಡು ಮಾಡೋದೇ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಜಿ ಎಸ್ ಟಿ ನೋಡಿ, ಇವಾಗ ನಾನು ಕಾಫಿ ಕುಡಿತಾ ಇದ್ದೀನಿ, ಇದಕ್ಕೂ ಜಿ ಎಸ್ ಟಿ ಇದೆ. ಆಮೇಲೆ ಏನೇ ವಸ್ತು ತೊಗೊಳ್ಳಿ, ಸಣ್ಣ ವಸ್ತು ತೊಗೊಂಡ್ರೂ ಅದಕ್ಕೆ ಜಿ ಎಸ್ ಟಿ ಹಾಕ್ತಾರೆ. ತಿರ್ಗಾ ವರ್ಷಕ್ಕೊಂದ್ಸತಿ ಟ್ಯಾಕ್ಸ್ ನಮ್ಮ ಹತ್ರನೇ ಕಲೆಕ್ಟ್ ಮಾಡ್ತಾರೆ. ಆಮೇಲೆ ರೋಡ್ ಟ್ಯಾಕ್ಸು ಅದು ಕಲೆಕ್ಟ್ ಮಾಡ್ತಾರೆ. ಜೊತೆಗೆ ಇದು ಯಾವುದೋ ಹೈವೇ ಇದು ಟೋಲ್ ಅಂತೂ ಭಯಂಕರ ಅನ್ಯಾಯ ಬಿಡಿ. ಅದು ಒಂದು ಪರಿಪೂರ್ಣವಾಗಿ ಟ್ಯಾಕ್ಸ್ನ ನಮ್ಮ ವೆಹಿಕಲ್ ಹತ್ರ ಕಿತ್ಕೊತಾ ಇದ್ದಾರೆ. ಎರಡನೇದು ಟೋಲ್ನಲ್ಲಿ ಅದು ಬಿಡಿ, ಅದು ಲೂಟಿನೇ, ಅದು ಒಂಥರ ಅಷ್ಟೊಂದು ಅನ್ಯಾಯ ಆಗ್ತಾಯಿದೆ. ನಾಗರಿಕ ಜನಕ್ಕೂ ಅಷ್ಟೇ, ನಮ್ಮ ಮಧ್ಯಮ ಜನಕ್ಕೆ ಇಲ್ಲಿ ಟ್ಯಾಕ್ಸ್ ಅನುಕೂಲ ಆಗ್ತಾ ಇರೋದು ಯಾರಿಗಪ್ಪ ಅಂದರೆ ಹೈಯರ್ಗೆ, ಶ್ರೀಮಂತರಿಗೆ ಮಾತ್ರ ಇದು ಟ್ಯಾಕ್ಸು ಶ್ರೀಮಂತವಾಗಿದೆ. ಬಡ ಜನತೆಗೆ, ಮಧ್ಯಮ ವರ್ಗದವ್ರಿಗೆ, ಕೆಳಮಟ್ಟದವ್ರಿಗೆ ಇದು ಖಂಡಿತ ಇವರು ಮಾಡ್ತಾ ಇರೋದು ಅನ್ಯಾಯ, 100ಕ್ಕೆ 100 ಅನ್ಯಾಯ. ಸೀತಾರಾಮನ್ ಕರೆಕ್ಟಾಗಿ ಹೇಳಬೇಕು ಅಂದರೆ ಅವರು ಈ ಹಣಕಾಸಿನ ಮಂತ್ರಿಗೆ ಲಾಯಕಲ್ಲ, ಅನ್ಫಿಟ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57,
ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.